ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬಾ ದಿನಗಳ ನಂತರ ಮತ್ತೊಂದು ಲಾಂಗ್ ಡ್ರೈವ್ ಹೊಡಿತಾ ಇದ್ದೀನಿ. ಎಲ್ಲಿಗಪ್ಪ ಅಂದ್ರೆ ನಮ್ಮ ಮೈಸೂರು. ಈಗ ಸಮಯ ಬಂದು 5 ಗಂಟೆ ಈವ್ನಿಂಗ್. ಮೈಸೂರು ತಲುಪೋದಕ್ಕೆ ಒಂದು 7:30-8 ಗಂಟೆ ಆಗ್ಬೋದು, ಯಾಕಂದ್ರೆ ಇದು ಸ್ಪೆಂಡರ್ ಗೊತ್ತಾ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಅಂದ್ರೆ 80-90 ಅಷ್ಟೇ. ಅದ್ರ ಮೇಲೆ ಹೋಗೋಕ್ಕಾಗಲ್ಲ, ಗಾಡಿ ಕಂಟ್ರೋಲ್ ಸಿಗಲ್ಲ. ಮೀಟರ್ ಬೇಕು, ಮೀಟರ್. ಇಲ್ಲಿಂದ ನಮ್ಮ ಮೈಸೂರು ಎಷ್ಟು ಕಿಲೋಮೀಟರ್ ಐತೆ ಮ್ಯಾಪ್ ಹಾಕೊಂಡಿಲ್ಲ. ಹೋಯ್ತಾ ನೋಡ್ಕೊಳ್ಳೋಣ. ಗುಂಡಿ ಏನೇ ರೆಡಿ ಮಾಡೋರಿ, ನಮ್ಮ ನಳ್ಳಳ್ಳಿಲಿರೋ ಈ ರೋಡ್ ಇಷ್ಟು ತುಂಬಾ ರೆಡಿ ಮಾಡ್ಲಿಲ್ಲ. ಮುಂದೆ ಅದ್ರ ಮುಂದೆ ಸಾಕಾಗಲ್ಲ ರೋಡವೇ. ಇಲ್ಲೊಂಚೂರು ಏರು ಫುಲ್, ಗಾಡಿ ಟ್ಯಾಂಕು ಫುಲ್ಲು. ಈಗ ಬನ್ನಿ ಹೋಗೋಣ. ನಮ್ಮ ಗಾಡಿ ಏನು ಮೈಸೂರಿಗೆ ಹೋಗೋಕೆ ಒಂದು 300-400 ರೂಪಾಯಿ ಪೆಟ್ರೋಲ್ ಸಾಕು. ಸೊ ಮೈಸೂರು ಒಂದೇ ಅಲ್ಲ, ಮೈಸೂರಲ್ಲಿ ಇರುವಂತಹ ಸುಮಾರು ಪ್ಲೇಸಸ್ಗಳನ್ನ ನೋಡ್ಕೊಂಡು ಅಲ್ಲಿಂದ ಬೆಳ್ತಂಗಡಿ ನಮ್ಮ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ, BR ಹಿಲ್ಸ್ ಎಲ್ಲ ರೌಂಡ್ ಹೊಡೆಯೋಣ ಅಂತ ಹೋಗ್ತಾ ಇದೀವಿ. ಒಟ್ಟಿನಲ್ಲಿ ನಾಳೆ ಎಲ್ಲ ಫುಲ್ಲು ಜರ್ನಿ, ಜೊತೆಗೆ ರಿಲ್ಯಾಕ್ಸ್ ಎಲ್ಲ ಮಾಡ್ಕೊಂಡು ವಾಪಸ್ ಮನೆ ಕಡೆ ಬರೋಣ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ನನ್ನ ಫ್ರೆಂಡ್ಸ್ ಇಬ್ರು ಆಲ್ರೆಡಿ ಮುಂದೆ ಹೋಗ್ತವ್ರೆ. ನಾನು ಸ್ವಲ್ಪ ಪೆಟ್ರೋಲು ಏರಿಸೋಣ ಅಂತ ಹಿಂದೆ ನಿಂತ್ಕೊಂಡೆ, ಅದಕ್ಕೋಸ್ಕರ ಲೇಟ್ ಆಗೋಯ್ತು. ಅವ್ರ ಗಾಡಿ ಫುಲ್ಲು 350cc ಬೈಕೇನೋ ಇಲ್ಲ 700cc ಬೈಕೋ ಗೊತ್ತಿಲ್ಲ. ಫುಲ್ ಟಾಪಲ್ಲಿ ಅವ್ರು ಹೋಗ್ತಾ ಇರ್ತಾರೆ, ನಾನು ಒಬ್ಬನೇ ಹಿಂದೆ ಆರಾಮಾಗಿ ಬರ್ತಾ ಇರ್ತೀನಿ ಒಂದಷ್ಟು ದೂರ. ಅದಾದಮೇಲೆ ಆ ಬೈಕ್ ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ. ಒಂದಷ್ಟು ದೂರ ನಾವು, ಒಂದಷ್ಟು ದೂರ ಅವನು ಓಡಿಸ್ಕೊಂಡು ಹೆಂಗೋ ಹೋಗೋಣ ಅಂತ. ಅವರು ತುಂಬ ಮುಂದೆ ಹೊಟ್ಟೋದ್ರು, ನಾನು ಹಿಂದೆ ತಗ್ಲಾಕೊಂಡೆ. ಯಾಕಂದರೆ ಸೈಡ್ ಹೊಡಿಯೋಣ ಅಂದರೆ ಈಗ ಸಮಯ ಸಂಜೆ ಎಲ್ಲ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗಳು, ತಿಳ್ಕೊಳ್ಳಲ್ಲ ಬಿಡುಗಳು, ತಿಳ್ಕೊಂಡು ನೋಡ್ಲಾ. ದನಗಳು ಮನೆ ಕಡೆ ಬರುವಂಥ ಟೈಮ್ ಆಗೋಗೈತೆ. ಚಳಿ 5 ಗಂಟೆಗೇನೆ ಚಳಿ ಸ್ಟಾರ್ಟ್ ಆಗೋಯ್ತು. ಇನ್ನೊಂದು 6-6:30 ಹೊತ್ತಿಗೆ ಫುಲ್ಲು ಹೆವಿ ಚಳಿ ಸ್ಟಾರ್ಟ್ ಆಗೋಗುತ್ತೆ. ಯಾಕಂದ್ರೆ ನಾವು ಹೋಗ್ತಾ ಇರೋದು ಒಳ್ಳೆ ಮರ ಗಿಡ ಕಾಡುಗಳು ಹಸಿರಾಗಿರುವಂತಹ ಸಿಟಿಗಳ ಹತ್ರ. ಸೊ ಅದಕ್ಕೋಸ್ಕರ ಇನ್ನಕ್ಕೆ ಬನ್ನಿ ವಿಡಿಯೋನ ಫುಲ್ ಎಂಜಾಯ್ ಮಾಡ್ಕೊಂಡು ಈ ಜರ್ನಿನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಟು ಮೈಸೂರು. ಇದೇ ನಮ್ಮ ಸಾತನೂರು. ಅಣ್ಣವರು ಕಿವಿಗೆ ಇಯರ್ಫೋನ್ ಹಾಕೊಂಡು ಉಕ್ಕೊಂಡು ಹೋಗ್ತಾ ಅವ್ರೆ. ಹಿಂದೆ ಗಾಡಿ ನೋಡಲ್ಲ, ಮುಂದೆ ಯಾರು ಬರ್ತಾವ್ರೆ ನೋಡಲ್ಲ. ಇದೊಂದು ಜಾಗ ನಿಧಾನಕ್ಕೆ ಟರ್ನ್ ಮಾಡೋಣ. 3 ಸೀಟ್ ಆಟೋ ಇನ್ನೂ ಇದೆಯಾ? ಇದು ಸಾತ್ನೂರಲ್ಲಿ ಇದೇ ನೋಡಿ. ನಮ್ಮ ಬೆಂಗಳೂರು, ಕನಕಪುರ, ಮಳವಳ್ಳಿ, ಕೊಳ್ಳೇಗಾಲ, ಮೈಸೂರು ಹೈವೇ ನಮಗೆ ಇರೋವಂಥದ್ದು. ಎಲ್ಲೋ ಇಲ್ಲೇ ಮಯೂರ ಬೇಕ್ರಿ ಹತ್ರ ಇರ್ತೀನಿ ಅಂದ್ರು ಅಣ್ಣವರು, ಕಾಣಿಸ್ತಾ ಇಲ್ಲ. ಅವ್ರು ಬಂದ ಬೈಕು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿದಿರ್ಲ? ನಮಸ್ಕಾರ ಗುರು, ನಮ್ಮ ಹುಡ್ಗ ಬ್ಲಾಗ್ ಮಾಡ್ತೀನಿ ಅಂತ ನಾನು ಕ್ಯಾಮ್ರಾ ಇಸ್ಕೊಂಡ. ಸರಿ ಮಾಡಪ್ಪ, ಯಾವ ಥರ ಮಾಡ್ತೀಯ ನೋಡೋಣ ಅಂತ ಕ್ಯಾಮ್ರಾ ಕೊಟ್ಟು ಬ್ಲಾಗ್ ಮಾಡಿಸಿದ್ರೆ ಈ ರೀತಿನ ಬ್ಲಾಗ್ ಮಾಡೋದು ನೋಡಿ ಯಾವ ಥರ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಕೆಳ ಕಿವಿ ಸಾಲದು. ಹಲೋ, ಎಲ್ರಿಗೂ ನಮಸ್ತೆ. ಅಲ್ಲಲ್ಲಿ ನಮ್ಮ ಕಂದ ಇದನ್ನೆಲ್ಲ ಮಾಡ್ತದ ಬ್ಲಾಗ್ನ, ನೋಡೋಣ ಯಾವ ಥರ ಮಾಡ್ತದೆ ಅಂತ. ಇವತ್ತು ಹೊರಟಿರೋದು ಎಲ್ಲಿಗಂತ ಹೇಳಿದ್ರೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಏನೋ ಶಂಕರ, ಮಾತಾಡಕ್ಕೆ ಬರ್ತಿಲ್ವಲ್ಲ ನಮಗೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ನಮಸ್ಕಾರ ದೇವರು. ಇದು ನನ್ನ ಫಸ್ಟ್ ಬ್ಲಾಗ್ ಬಂದ್ಬಿಟ್ಟು. ಕಂಗ್ರ್ಯಾಚುಲೇಷನ್ ಬ್ರದರ್. ನಾವಿವತ್ತು ಬೈಕ್ ರೈಡ್ ಹೊರಟಿರೋದು ಎಲ್ಲಿಗಂತ ಹೇಳಿದ್ರೆ ದೊಡ್ಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್ ಪಾರ್ಕ್ ಅಂತ ಏನೋ ಬರುತ್ತೆ ಅಲ್ಲಿ. ಮಕ ಕಿತ್ತೈತವೆ ಅಲ್ಲಿ, ಅದೆಲ್ಲಿ ಬರ್ತದೆ? ನಾವೇ ಅದ್ರ ಹತ್ರ ಹೋಗ್ಬೇಕು, ಬುದ್ಧಿ ಇಲ್ಲ. ಅಂದ್ರೆ ನೇಪಾಳೀಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಹೋಗ್ಬಿಟ್ಟು ಅಲ್ಲೇ ಸ್ಟೇ ಆಗಿರುವಂತದ್ದು ಚಾಮರಾಜನಗರ ಹತ್ರ. ಸೊ ನಾವ್ ಇವಾಗ ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಫಸ್ಟ್ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಸ್ಟೇ ಆಗಿ
ಆದರೆ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಇದೆ ನಮ್ದು. ನೋಡೋಣ. ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಮೈಸೂರು ಹೈವೇನಲ್ಲಿ ಇದೀವಿ. ಸಾತ್ನೂರು ಬೆಟ್ಟಿಗೆ ಮುಂದೆ ಹೋಗ್ತಿದೀವಿ. ಚೆನ್ನಾಗಿದೆ ರೋಡ್ ಬಂದ್ಬಿಟ್ಟು ಹೈವೇ. ನಾನು ಫ್ರೆಂಡು ಮತ್ತೆ ಇನ್ನೊಬ್ಬ ಫ್ರೆಂಡ್ ಒಟ್ಟು 4 ಜನ ಹೋಗ್ತಿದೀವಿ. ಚೆನ್ನಾಗಿದೆ ನೋಡೋಣ. ಫಸ್ಟ್ ಟೈಮ್ ಬಂದ್ಬಿಟ್ಟು ಅಂದ್ರೆ ತುಂಬಾ ಸಲ ಬೈಕ್ ರೈಡಲ್ಲೆಲ್ಲ ಹೋಗಿದೀವಿ. ಬಟ್ ಈ ತರ ಬ್ಲಾಗ್ ಎಲ್ಲ ಬಂದ್ಬಿಟ್ಟು ನನ್ನ ಫ್ರೆಂಡ್ ಗುಂಡವ್ರು ಬಂದ್ಬಿಟ್ಟು ಮಾಡ್ತಾರೆ. ಬಟ್ ನಾನು ಇದನ್ನೆಲ್ಲ ಮಾಡಲ್ಲ. ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಅಷ್ಟೇ. ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬಂದ್ರೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಮತ್ತೆ ಅದನ್ನೇ ಅನಲೈಸ್ ಮಾಡಿ ಸ್ವಲ್ಪ ಬೆಟರ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ನೋಡೋಣ. ಇದು ನಮ್ಮ ಖುಷಿಗೋಸ್ಕರ ಮಾಡ್ತಿರೋದು. ಸೊ ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ. ನನ್ನ ಫ್ರೆಂಡ್ ಅಂತೂ ಫುಲ್ಲು ಕಕ್ಕ ಬಿಕೆ ಆಗಿ ಬಂದ್ಬಿಟ್ಟು ನನ್ನ ವಾಯ್ಸ್ ಕೇಳಿಸ್ಕೊತಿದ್ದಾನೆ ಡಿಪೆಂಡ್ ಆಗಿ. ನೋಡ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಲಾರಿ ಅಣ್ಣ ಅವರೇ ಜಾಗನೇ ಬಿಡ್ತಿಲ್ಲ. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಬೇಕಾಯ್ದಲ್ಲ ನಿಂಗೆ, ಅದನ್ನ ನೀನಿರ್ಬಾರ್ದು, ಈ ರಾಜ ವರ್ಮ ಇರ್ಬೇಕು. ಓವರ್ಟೇಕ್ ಮಾಡ್ಬೋಣ ಲಾರಿನ ಫಸ್ಟು. ಈ ಕಡೆಯಿಂದ ನಮ್ ಕರ್ನಾಟಕ ಬಾವುಟ ಬೇರೆ ಬರ್ತಿದೆ. ಜೈ ಕನ್ನಡ, ಜೈ ಕರ್ನಾಟಕ. ಏನೋ ಬಡವ ರಾಸ್ಕಲ್, ನಿಂಗೆ ಕನ್ನಡ ಬರಲ್ವಾ? ಈಗ ತಾನೇ ಪ್ರೆಸೆಂಟ್ ಮಳವಳ್ಳಿಗೆ ಎಂಟ್ರಿ ಆಗಿದ್ದೀವಿ. ನಿಧಾನಗತಿಯಲ್ಲಿ ಸಾಕ್ತಿದೆ ಮುಂದೆ ವೆಹಿಕಲ್ಸ್ ಎಲ್ಲ. ನೋಡೋಣ. ಬೈಕಿಗೆ ಸ್ವಲ್ಪ ಹಂಗೆ ಲೂಬ್ರಿಕೇಶನ್ ಮಾಡಿಸ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ನಾವು ಸ್ವಲ್ಪ ಟೀಗೆ ಕುಡ್ಕೊಂಡು, ಚಳಿ ಬೇರೆ ಆಗ್ತಿದೆ. ಚಳಿ ಆ ಚಳಿ ಮಾಯ್ಚರೈಸರ್ ಹಚ್ಕೊಳ್ಳಿ, ಖಾಲಿ ಎಣ್ಣೆ ಖಾಲಿ, ಇನ್ನೊಂದ್ ಬಟ್ಲು ತರ್ಸ್ಕೊಳ್ಳಿ, ಮನೇಲಿ ಹಚ್ಕೊಂಡ್ ಮಲ್ಕೊಳ್ಳಿ, ಚಳಿ ಆಚೆ ಬರ್ಬೇಡಿ, ತುಟಿ ಜಾಸ್ತಿ ಹೊಡ್ದಿದ್ರೆ ಲಿಪ್ಪಾಮ್ನ ಹಚ್ಕೊಳ್ಳಿ, ಎಲ್ಲ ಖಾಲಿ ಎಲ್ಲ ಖಾಲಿ, ಲೈಫು ಜಾಲಿ ಲೈಫು ಜಾಲಿ ಬರುತ್ತೆ. ಅದ್ರ ಮೇಲಿಂದ ಹೋಗ್ಬೋದು ಅಂತ ಅನ್ಕೊಂಡು, ಸೊ ಅದಕ್ಕೆ ನೋಡೋಣ ನಮ್ಗೆ ಅಲ್ಲಿ ನಿಯರೆಸ್ಟ್ ಯಾವ್ದಾಗುತ್ತೆ ಸೊ ಅಲ್ಲಿಂದ ಹೋಗೋಣ. ಟಿ ನರಸೀಪುರದ ಮೇಲೆ ಹೋದ್ರೆ ಅದೇ ಹತ್ರ ಆಗುತ್ತೆ ಅನ್ಸುತ್ತೆ. ಅಲ್ಲಿಂದ ಟಿ ನರಸೀಪುರದಿಂದ ಮೈಸೂರು ನನಗೆ ಗೊತ್ತಿರೋ 20 ಕಿಲೋಮೀಟರ್ ಇರ್ಬೋದು. 20 or 22 ಕಿಲೋಮೀಟರ್ ಇರೋದು ಅನ್ಸುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಹೋಗೋಣ. ಮಾತಾಡ್ಬೇಕು, ಏನ್ ಅನ್ಕೊಬಿಡ್ತಾರೋ ಏನೋ ಹಾಗೆ ಹೀಗೆ ಅನ್ನೋ ತರ ಅಂದ್ಬಿಟ್ಟು ಅದೇ ತರ ಮೈಂಡ್ ಸೆಟ್ ಅಲ್ಲಿ ಹೋಗ್ಬಿಟ್ಟು ಮೊದ್ಲೆಲ್ಲ ಹೋಗ್ಬಿಟ್ಟು ತುಂಬಾ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗೆಲ್ಲ ಅಂದ್ಬಿಟ್ಟು ಆ ತರ ಎಲ್ಲ ಏನಿಲ್ಲ. ನನ್ ಲೈಫ್ ಗುರು, ನಾನು ಯಾವನ್ರಿ ಅವನು, ನಮಗೆ ಸ್ವಾಭಿಮಾನ ಇದೆ, ನಾನ್ ಬದುಕಿದ್ರೆ ನಂದು, ಬೇರೆ ಬದುಕಿದ್ರೆ ಅವ್ರದ್ದು, ಈ ತರ ಅಷ್ಟೇ ಅಂದ್ಬಿಟ್ಟು ನನ್ನ ಮೈಂಡ್ ಅಲ್ಲಿ ಇರೋದು. ಜಾಸ್ತಿ ಈ ಅವ್ರ ಬಗ್ಗೆ ಎಲ್ಲ ಹೋಗ್ಬಿಟ್ಟು ಯೋಚನೆ ಮಾಡ್ಕೊಂಡು ನಮ್ ಇರೋ ಒಂದ್ ಲೈಫ್ ತಗೊಂಡ್ಬಿಟ್ಟು ಸ್ಪಾಯ್ಲ್ ಮಾಡ್ಕೊಂಡು ಇದೇ ಮಾಡ್ಕೊಂಡು ಕೂರಕ್ಕೆಲ್ಲ ಹೋಗ್ಬಿಟ್ಟು ಆಗಲ್ಲ. ಇರೋ ಅಷ್ಟು ದಿನ ಅಂದ್ಬಿಟ್ಟು ಈ ತರ ಸುಮ್ನೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೊನೆಗೆ ಒಂದಿನ ದೇವ್ರ ಕರ್ದಾಗ ಹೋಗ್ಬಿಡೋದು ಅಷ್ಟೇನೆ. ಯಾಕಷ್ಟು ಇದನ್ ಮಾಡ್ಕೋಬೇಕು? ಆಸ್ತಿ ಮಾಡು, ಅದನ್ ಮಾಡು, ಇದನ್ ಮಾಡು, ಹತ್ತಕೋ ಇತ್ತಕೋ, ಜೀವನ ಪೂರ್ತಿ ಬೇರೆ ಇದೇ ಆಗ್ಬಿಡುತ್ತೆ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಇರೋ ಒಂದ್ ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಣ. ಏನೇ ಒಂದ್ ಬೇಕಿದ್ರೆ ಒಂದ್ಬಿಟ್ಟು ಅಷ್ಟು ಬೇಗ ಸಿಗಲ್ಲ. ಅದ್ ತಕ್ಕಂತೆ ಹೋಗ್ಬಿಟ್ಟು ನಾವು ಎಫರ್ಟ್ ಹಾಕ್ಬೇಕು, ಕೆಲಸ ಮಾಡ್ಬೇಕು ಜೊತೆಗೆ. ಜೀವನದಲ್ಲಿ ಕನ್ಸಿಸ್ಟೆನ್ಸಿ ಇರ್ಬೇಕು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಂದಿನ ಏನೋ ಒಂದು ಹೊಸ ಕೆಲಸ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಸೊ ಅದನ್ನ ಏನ್ ಮಾಡ್ತೀವಿ, ನೆಕ್ಸ್ಟ್ ಡೇಗೆ ಹೋಗ್ಬಿಟ್ಟು ಅದು ಬೋರ್ ಆಗಿರುತ್ತೆ, ಬಿಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಹೀಗೆ
ಈಗ ಯಾವ ತರ ಅಂತ ಹೇಳಿದ್ರೆ ಎಕ್ಸಸೈಸ್ ಡಯಟ್ ಇವೆಲ್ಲ ಸುಮ್ಮನೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಾರ ಆದ್ರೂ ಟ್ರೈ ಮಾಡೋಣ ಅಂತ ಅನ್ಕೊಂಡು ಮಾಡಕ್ಕೆ ಹೋದೆ. ಒಂದ್ 3 ದಿನ ಇಲ್ಲ 2 ದಿನ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಮಾಡಿದೆ. ಮತ್ತೆ 4ನೇ ದಿನ ಯಾರೇ ದೊಡ್ತಾರ ಗುರು ಮಾಮೂಲಿ ಮಲ್ಕೋಣ ಸುಮ್ನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅದೇ ತರ ಮಲ್ಕೊಂಡೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು 2-3 ದಿನ ಬಿಟ್ಟಾದ್ಮೇಲೆ ಅಯ್ಯೋ ಮಾಡಬೇಕಿತ್ತು, ಒಂದು ಡಿಸೈಡ್ ಮಾಡಾದ್ಮೇಲೆ ಲೈಫಲ್ಲಿ ಅದನ್ನ ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿ ಆಗಿ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಯಾವುದೇ ತರ ಸ್ಟಾಪ್ ಮಾಡಬಾರ್ದು ಅದನ್ನ. ಈ ತರ ಅಂತ ಅನ್ಕೊಂಡಿದೀನಿ. ನೋಡೋಣ ಮುಂದೆ ಇದೇ ತರ ಪ್ರತಿಯೊಂದು ಮಾಡ್ತಾ ಹೋಗೋಣ. ನಮ್ಮ ಫ್ರೆಂಡ್ ಹೇಳ್ತಿದ್ದ ಇನ್ನೊಂದು 1.5 ಕಿಲೋಮೀಟರ್ ಆದ್ಮೇಲೆ ರೈಟ್ ತಗೋಬೇಕು, ಅಲ್ಲಿಂದ ನೆಕ್ಸ್ಟ್ ಮೈಸೂರ್ಗೆ ಹೋಗೋಣ ಅಂತ ಅನ್ಕೊಂಡು ನೋಡೋಣ. ಮುಂದೆ ಇನ್ನೊಂದು 1 ಕಿಲೋಮೀಟರ್ ರೈಟ್ ತಗೋಣ. ಅಂದ್ರೆ ಬೆಂಗಳೂರಲ್ಲಿ BMTC ಬಸ್ ಎಲ್ಲ ಇರ್ತಿತ್ತಲ್ಲ, ಸೇಮ್ ಅದೇ ತರಾನೇ ಇದೆ ನೋಡ್ಲಿಕ್ಕೆ. ಅಂದ್ರೆ ಈ ಸೈಡ್ ನಮ್ಮ ಕನಕಪುರ ಸೈಡು ಎಲ್ಲ ತುಂಬಾ ಹಳ್ಳಿಗಳ ಕಡೆ ಎಲ್ಲ ಮೊದಲು ಕೆಂಪಸ್ ಬರ್ತಿದ್ವು, ಇವಾಗೆಲ್ಲ ಬ್ಲೂ ಕಲರ್ ಗ್ರೀನ್ ಕಲರ್ ಬಸ್ಗಳು ಈ ತರ ಬಸ್ಗಳು ಬಿಟ್ಬಿಟ್ಟಿದ್ದಾರೆ ತುಂಬಾ. ನಾನು ಸ್ಟಾರ್ಟಿಂಗ್ ನೋಡಿದಾಗ ಶಾಕ್ ಆಗ್ಬಿಟ್ಟಿದೆ. ಇದೇನ್ ಗುರು BMTC ಬಸ್ ಬಂದ್ಬಿಟ್ಟು ನಮ್ಮೂರಿಗೆ ಬಂದ್ಬಿಟ್ಟೈತಲ್ಲ ಅಂತ ಅನ್ಕೊಂಡು, ಆಮೇಲೆ ನೋಡ್ತೀನಿ BMTC ಬಸ್ ಅಲ್ಲ, ಅದು ಹೊಸ ಬಸ್ಗಳೇ ಬಂದ್ಬಿಟ್ಟು ಈ ಸೈಡ್ ಎಲ್ಲ ಬಿಟ್ಟಿದ್ದಾರೆ. ಅದು ಕಲರ್ ಬಂದ್ಬಿಟ್ಟು ಮಾತ್ರ ಚೇಂಜ್ ಆಗಿದೆ ಅಂತ ಅನ್ಕೊಂಡೆ. ಅದು ಮಂಚನಹಳ್ಳಿಗೆ ಬಂದು, ಮಂಚನಹಳ್ಳಿ ಗೌಡ್ರ ಮನೆ ಮಿಲಿಟರಿ ಹೋಟ್ಲು ಇಲ್ಲೇ ರೈಟ್ ಸೈಡ್ ಅಲ್ಲಿ ಐತೆ, ಆದ್ರೆ ಬೇಡ. ಯಾವ ರೂಟ್ ಹೇಳ್ತಿದ್ಯಪ್ಪ ಶಂಕ್ರು? 1 ನಿಮಿಷ, ಫ್ರೆಂಡ್ ರೋಡ್ ಕನ್ಫ್ಯೂಸ್ ಆಗ್ಬಿಡವನೆ, ನಾನು ಬೇರೆ ಮ್ಯಾಪ್ ಬೇರೆ ಹಾಕೊಂಡಿಲ್ಲ.